ಇಲ್ಲಿಕಂದ್ರೆ ಅವ ಗಾಂಧಿ ಕೊಟ್ಟಲ್ಲ ನಿಮ್ಗೆ ಪಾಕಿಸ್ತಾನ. ಬೇಕಾದ್ರೆ ಗಾಂಧಿನೇ ತಗೊಂಡು ಹೋಗ್ಬಿಡ್ರಿ, ನಮ್ಗೆ ಅಂಬೇಡ್ಕರ್ ಸಾಕು, ನಮ್ಮ ಅಂಬೇಡ್ಕರ್ ಅವರಿದ್ರೆ ಸಾಕು. ಪಾಕಿಸ್ತಾನದ ರಾಷ್ಟ್ರಪಿತ ಗಾಂಧಿ, ನೆಹರೂನ ನಮ್ಮ ಪ್ರಧಾನಮಂತ್ರಿ ಮೊದಲೇ ಪ್ರಧಾನಕ್ಕೆ ಒಪ್ಪುವುದಿಲ್ಲ. ಯಾದಗಿರಿ ಜಿಲ್ಲೆಯ ಗುರುಮಟ್ಕಲ್ ಪಟ್ಟಣದಲ್ಲಿ ಶಿವಾಜಿ ಜಯಂತಿ ಅಂಗವಾಗಿ ಶನಿವಾರ ರಾತ್ರಿ ನಡೆದ ಬಹಿರಂಗ ಸಭೆಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ದೇಶದಲ್ಲಿರಬೇಕಾದ್ರೆ ಒಂದೇ ಮಾತಾಡಬೇಕು ಅನ್ನೋ ಮನಸ್ಥಿತಿ ಇದೆ. ನಾನು ಮಹಾತ್ಮ ಗಾಂಧಿ ಅವರನ್ನ ರಾಷ್ಟ್ರಪಿತ ಅಂತ ಒಪ್ಕೊಳ್ಳೋದಿಲ್ಲ. ನಮ್ಮ ದೇಶದ ಇತಿಹಾಸವೇ ಬೇರೆ ರೀತಿಯಲ್ಲಿದೆ ಅಂತ ಹೇಳಿದ್ದಾರೆ. ಕಾನೂನು ಸುವ್ಯವಸ್ಥೆ ಬಗ್ಗೆ ಕೂಡ ಮಾತಾಡಿದ್ರು. ಮನೆ ಮೇಲೆ ಕಲ್ಲು ಹೊಡೆದ್ರೆ ಬುಲ್ಡೋಸರ್ ಬರುತ್ತೆ, ಸೈನಿಕರಿಗೆ ಗೌರವ ನೀಡೋ ಕಾರ್ಯವನ್ನ ಬಿಜೆಪಿ ಮಾಡಿದೆ, ಕಾಶ್ಮೀರದಲ್ಲಿ ಕಲ್ಲು ತೂರಾಟ ಕಮ್ಮಿ ಆಗಿದೆ ಅಂತ ಹೇಳಿದ್ರು. ಹಾಗೆ ಡಾಕ್ಟರ್ BR ಅಂಬೇಡ್ಕರ್ ಬಗ್ಗೆ ಮಾತನಾಡಿರೋ ಅವರು, ಅಂಬೇಡ್ಕರ್ ದಲಿತರ ನಾಯಕರಷ್ಟೇ ಅಲ್ಲ, ಇಡೀ ಭಾರತದ ನಾಯಕರು, ಅವರನ್ನ ಎಲ್ಲರೂ ಗೌರವಿಸಬೇಕು ಅಂತ ಹೇಳಿದ್ರು. ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಬಗ್ಗೆ ಟೀಕೆ ಮಾಡಿದ ಯತ್ನಾಳ್ ಅವರು, ನೆಹರು ಅಯೋಗ್ಯ ಪ್ರಧಾನಿ, ಈ ದೇಶದ ದುರ್ದೈವ ಅಂದ್ರೆ ಪಟೇಲ್, ಅಂಬೇಡ್ಕರ್ ಅಥವಾ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಪ್ರಧಾನಿ ಆಗ್ಲಿಲ್ಲ ಅನ್ನೋ ಮಾತನ್ನ ಕೂಡ ಹೇಳಿದ್ರು. ನೋಡಿ, ಕರ್ನಾಟಕದಾಗ ಹೆಂಗ ಯೋಗಿ ಆದಿತ್ಯನಾಥ್ ಸರ್ಕಾರ ಐತಲ್ಲ, ವಂದೇ ಮಾತರಂ, ದೇಶ ಮೇ रहना होगा, ವಂದೇ ಮಾತರಂ रहना होगा. ಈ ದೇಶನಾಗ ನೀವು ಇರ್ಬೇಕಾದ್ರೆ ಒಂದೇ ಮಾತರಂ ಅನ್ಬೇಕು. ಇಲ್ಲಿಕಂದ್ರೆ ಅವ ಗಾಂಧಿ ಕೊಟ್ಟಲ್ಲ ನಿಮ್ಗೆ ಪಾಕಿಸ್ತಾನ. ಬೇಕಾದ್ರೆ ಗಾಂಧಿನೇ ತಗೊಂಡು ಹೋಗ್ಬಿಡ್ರಿ, ನಮ್ಗೆ ಅಂಬೇಡ್ಕರ್ ಸಾಕು, ನಮ್ಮ ಅಂಬೇಡ್ಕರ್ ಅವರಿದ್ರೆ ಸಾಕು. ನಮ್ಮ ಗಾಂಧಿ ಭಾರತದ ತಂದೆ ಅಲ್ಲ, ರಾಷ್ಟ್ರಪಿತ ಅಲ್ಲ, ನಮಗೂ ಪಾಕಿಸ್ತಾನದ ರಾಷ್ಟ್ರಪಿತ ಗಾಂಧಿ. ನಮ್ಮ ದೇಶದ ರಾಷ್ಟ್ರಪಿತ ನಾವು ಒಪ್ಪುವುದಿಲ್ಲ. ನೆಹರೂನ ನಮ್ಮ ಪ್ರಧಾನಮಂತ್ರಿ ಮೊದಲೇ ಪ್ರಧಾನಕ್ಕೆ ಒಪ್ಪುವುದಿಲ್ಲ. ನಮ್ಮ ಮೊದಲ ಪ್ರಧಾನಮಂತ್ರಿ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.